ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅಯ್ಯಯ್ಯೋ, ಇಲ್ಲಿ ಏನೇ ಮಾಡ್ತಾ ಇದೀಯಾ ನೀನು? ಯಾಕತ್ತಿ ಬಾಯ್ತಾ ಇದ್ದೀರಾ? ರಂಗೋಲಿ ಹಾಕ್ತಿದ್ದೀನಲ್ವಾ. ರಂಗೋಲಿ ಹಾಕಿದ್ ಸಾಕು, ಎಷ್ಟು ಲೇಟ್ ಮಾಡ್ತೀಯಾ? ಹಬ್ಬ ಅಲ್ವಾ ಇವತ್ತು. ಹೋಗು, ಎಲ್ಲ ರೆಡಿ ಮಾಡು. ಮತ್ತೆ ಪ್ಲೀಸ್, ಈ ರಂಗೋಲಿ ಹಾಕಿದ್ದು ಹೇಗೆ ಆಗಿದೆ ಅಂತಾದ್ರೂ ಹೇಳಿ. ಹಾ ಚೆನ್ನಾಗಿ ಆಗಿದೆ. ಹೋಗು ಬೇಗ, ಟೈಮ್ ವೇಸ್ಟ್ ಮಾಡಬೇಡ ಇಲ್ಲಿ. ಯಾಕತ್ತೆ ಯಾವಾಗ್ಲೂ ಬೈತೀರಾ? ಹಬ್ಬ ಅಲ್ವಾ ಇವತ್ತು. ಇವತ್ತು ಒಂದ್ ದಿವಸ ಆದ್ರೂ ಸುಮ್ಮನೆ ಪ್ಲೀಸ್. ನಾನಿಲ್ಲಮ್ಮ ನಿಂಗೆ ಬೈದೆ. ಹೋಗು, ಒಳಗಡೆ ರೆಡಿ ಮಾಡು ಅಂತ ಹೇಳ್ದೆ ಅಷ್ಟೇ. ಅದೀಗ ನಿಂಗೆ ಬೈದಾಗೆ ಕಾಣಿಸುತ್ತಾ? ಏನೋ ಅತ್ತೆ, ನೀವು ಮೊದಲಿನ ತರ ಇಲ್ಲ ಈಗ. ಯಾವಾಗ್ಲೂ ರೇಗಾಡ್ತಾನೆ ಇರ್ತೀರಾ. ಹಾ ಹಲೋ, ಹೇಳಿ ಸುಮ್ಮ. ಏನು? ಓ, ಮನೆಗೆ ಬರ್ತಾ ಇದ್ದೀರಾ? ಓ ಹೌದಾ, ಸರಿ ಸರಿ ಆಯ್ತು, ಇರ್ತೇನೆ. ನೋಡು, ನೀನಿಲ್ಲೇ ಮಾತಾಡ್ತಿರ್ಬೇಡ. ಸುಮ ಮತ್ತು ಅವಳ ಫ್ರೆಂಡ್ಸ್ ಬರ್ತಿದಾರಂತೆ. ಬೇಗ ಹೋಗೆಲ್ಲ ರೆಡಿ ಮಾಡು ಪೂಜೆಗೆ. ಸರಿ ಅತ್ತೆ, ಆಯ್ತು. ದೇವ್ರೆ, ಈ ಮನೇಲಂತೂ ನಂಗೆ ಸಾಕಾಗಿ ಹೋಗಿದೆಪ್ಪ. ಯಾವಾಗಲೂ ಕೆಲಸ ಕೆಲಸ ಅಂತ ದೊಡಿಸ್ತಾನೆ ಇರ್ತಾರೆ. ಇವತ್ತು ಹಬ್ಬ, ಇವತ್ತು ನಂಗೆ ಫ್ರೀ ಇಲ್ಲ. ಎಲ್ಲ ನಾನೇ ರೆಡಿ ಮಾಡಬೇಕು. ಈ ಅತ್ತೆ ಒಬ್ಬರು ಇದ್ದರೆ ಯಾವುದಕ್ಕೂ ಹೆಲ್ಪ್ ಮಾಡಲ್ಲ. ದೇವ್ರೆ, ಈ ಸಂಕಟದಿಂದ ನನ್ನನ್ನು ಕಾಪಾಡು. ಪೂಜೆಗೆಲ್ಲ ರೆಡಿ ಆಯ್ತೇನೆ? ಆಗೈತೆ ಅತ್ತೆಮ್ಮ. ಯಾಕೆ ಅಳ್ತಾ ಇದೀಯಾ? ಅಳ್ತಾ ಇದ್ದೇನೆ. ಇಲ್ಲ ಅತ್ತೆ, ಅದು ಕಣ್ಣಿಗೆ ಕಸ ಬಿತ್ತು ಹಾಗೆ. ಹೋ, ಬನ್ನಿ ಬನ್ನಿ. ಓ, ಸರಿಯಾದ ಟೈಮಿಂಗ್ಗೆ ಬಂದಿದ್ದೀರಾ ನೀವು? ಹೌದು, ಮತ್ತೆ ನಾವ್ ಯಾರು? ಸರಿ ಸರಿ ಬನ್ನಿ. ಭಕ್ತೆ, ಇಲ್ಲಿ ನೋಡು. ಅಮ್ಮ, ನಾವು ನೋಡುತ್ತಿರೋದು ನಿಜಾನಾ ಕನಸ? ಒಂದು ಗೊತ್ತಾಗ್ತಿಲ್ಲ. ಹೌದು ಭಕ್ತೆ, ನಾನು ನಿನ್ನ ಭಕ್ತಿಗೆ ಹಾಗೂ ಮುಗ್ಧತೆಗೆ ಮೆಚ್ಚಿ ಒಳೆದಿರುವೆ. ನಿನಗೇನು ವರ ಬೇಕು ಕೇಳು. ಅಮ್ಮ ಲಕ್ಷ್ಮೀ ದೇವಿ, ನನಗೆ ಯಾವುದೇ ಹಣ ಐಶ್ವರ್ಯ ಬೇಡ. ನನ್ನ ಜೀವನದಲ್ಲಿ ನೆಮ್ಮದಿ ಕೊಟ್ಟರೆ ಸಾಕು, ಅಷ್ಟೇ ಕೇಳುದು ನಾನು. ತಥಾಸ್ತು ಭಕ್ತೆ. ಇನ್ನು ಮುಂದೆ ಈ ಭಕ್ತಿಯ ಕಣ್ಣಲ್ಲಿ ಕಣ್ಣೀರು ತರಿಸಿದರೆ ಈ ಮನೆಯಲ್ಲಿರುವ ಎಲ್ಲ ಐಶ್ವರ್ಯ ಆಭರಣಗಳು ನಶಿಸಿ ಹೋಗುತ್ತವೆ. ಅಮ್ಮ ಸೊಸೆ, ದಯವಿಟ್ಟು ನನ್ನನ್ನು ಕ್ಷಮಿಸು. ಇವತ್ತು ನನಗೆ ನನ್ನ ತಪ್ಪಿನ ಅರಿವಾಗಿದೆ. ಇನ್ಮುಂದೆ ನಾವೆಲ್ಲರೂ ಒಟ್ಟಿಗೆ ಸಂತೋಷದಿಂದ ಇರುವ, ಆಯ್ತಾ? ಆಯ್ತತ್ತೆ, ನೀವು ಹೇಳ ಹಾಗೇನೇ ಆಗ್ಲಿ.